ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಲ್ಯಾಣಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಬಂದು ಕಲ್ಯಾಣಿ ಕನ್ನಡ ವ್ಲಾಗ್ಸ್. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಚಿಕನ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದರ ಹೆಸರು ಬಂದು ಕೋನಸೀಮಾ ಕೋಡಿ ಪುಲಾವ್ ಅಂತ. ಇದು ಆಂಧ್ರ ಪ್ರದೇಶದ ಒಂದು ಫೇಮಸ್ ಡಿಶ್ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ನಾನು ಇದರಲ್ಲಿ ಸ್ಕಿನ್ ಔಟ್ ಎಲ್ಲ ಮಾಡಿಕೊಂಡು ನೀಟಾಗೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ನ. ತುಂಬ ಸಣ್ಣ ಕಲ್ತಿದ್ರೂ ಒಂದು ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಳ್ಳಿ ಚಿಕನ್ನ. ಆ್ಯಂಡ್ ವಿತ್ ಸ್ಕಿನ್ ಇದ್ದರೆ ಟೇಸ್ಟ್ ಜಾಸ್ತಿ ಇರ್ತದೆ, ಬಟ್ ನಮ್ಮ ಮನೇಲಿ ಯಾರು ವಿತ್ ಸ್ಕಿನ್ ತಿನ್ನಲ್ಲ. ಸೊ ವಿತೌಟ್ ಸ್ಕಿನ್ ಮಾಡ್ತಾಯಿದ್ದೀನಿ, ಸ್ಕಿನ್ನೆಲ್ಲ ತೆಗೆದು. ಹೀಗೆ ಚಿಕನ್ನ ನೀಟಾಗಿ ತೊಳ್ಕೊಂಡು ಒಂದು ಪಾತ್ರೆಗೆ ಉಪ್ಪು, ಖಾರದ ಪುಡಿ, ಅರಶಿನ ಹಾಕ್ಕೊಂಡು ನೀಟಾಗಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ತೆಗೆದಿಟ್ಬಿಡಿ ಸೈಡಿಗೆ. ನೀಟಾಗಿ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ, ಆದಷ್ಟು ನೀವು ಮ್ಯಾರಿನೇಟ್ ಮಾಡಬೇಕಾದ್ರೆ ಆದಷ್ಟು ಕೈಯಲ್ಲೇ ಕಲಸಿ, ಸ್ಪೂನಲ್ಲಿ ಕಲ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ಕೈಯಲ್ಲಿ ಕಲಸಿದ್ರೆ ನೀಟಾಗಿ ಎಲ್ಲ ಕಡೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿತದೆ ಆ್ಯಂಡ್ ತುಂಬ ರುಚಿಯಾಗಿರ್ತದೆ. ಪ್ರತಿಯೊಂದು ಪೀಸ್ಗೂ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿದಿರ್ತದೆ. ಹಾಗಾಗಿ ನೋಡ್ತಾ ಇರ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇದನ್ನು ಈಗೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಎತ್ತಿಡೋಣ. ಇದು ಫ್ರಿಡ್ಜಲ್ಲಿ ಬೇಕಾದ್ರೆ ಇಟ್ಕೋಬೋದು. ತಕ್ಷಣ ಮಾಡ್ಕೊಳ್ತೀವಿ, ನಮಗೆ ಹಾಫ್ ಆನ್ ಅವರ್ ಇಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಫ್ರಿಡ್ಜಲ್ಲಿ ಒಂದು 10 ಮಿನಿಟ್ಸ್ ಎತ್ತಿಟ್ಟರು ಸಾಕು. ನಾನಿಲ್ಲಿ ಫ್ರಿಡ್ಜಲ್ಲಿ ಇಡ್ತಾಯಿಲ್ಲ, ಒಂದು ಹಾಫ್ ಆನ್ ಅವರ್ ಹೊರಗಡೆನೇ ಎತ್ತಿಡ್ತಾ ಇದ್ದೀನಿ. ಈಗ ಇನ್ನೊಂದು ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ತೊಗೊಂಡಿದ್ದೀನಿ ಆ್ಯಂಡ್ 1 ಟೇಬಲ್ ಸ್ಪೂನಷ್ಟು ಸೋಂಪು, ಚಕ್ಕೆ, ಲವಂಗ ತೊಗೊಂಡು ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಒಂದು 5 ನಿಮಿಷ ಹಾಗೇ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಇಲ್ಲಿ ಧನಿಯಾ ಬೀಜನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಧನಿಯಾ ಬೀಜ ಸ್ವಲ್ಪ ಜಾಸ್ತಿ ಆಯಿತು ಅಂದ್ರೂ ಗೊಜ್ಜಲ್ಲಿ ಟೇಸ್ಟ್ ಬೇರೆ ಚೇಂಜ್ ಆಗೋಗುತ್ತೆ. ಬರೀ ಧನಿಯಾ ಬೀಜ ಟೇಸ್ಟ್ ಬರ್ತದೆ. ಹಾಗಾಗಿ ಧನಿಯಾ ಬೀಜನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಮೆಣಸು ಪುಡಿ ಹಾಕ್ಕೊಂಡಿದ್ದೀನಿ. ಮೆಣಸು ಕೂಡ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಆ್ಯಂಡ್ ಇದನ್ನು ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಒಂದು ಮುಕ್ಕಾಲು ಭಾಗ ಆಗ್ತಿದ್ದಂಗೆ ಇದಕ್ಕೆ ಒಂದು 6ರಿಂದ 7 ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಇದನ್ನು ಪೌಡರ್ ಮಾಡಿ ಇಟ್ಕೊಬೋದು, ಇದು ಜಸ್ಟ್ ಗರಂ ಮಸಾಲ ಪೌಡರು. ಸೊ ನೀವು ರೆಡಿ ಮಾಡಿ ಜಾಸ್ತಿ ಮಾಡಿನೂ ಇಟ್ಕೊಬೋದು. ನಾನಿಲ್ಲಿ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ಅದನ್ನು ಪೌಡರ್ ಮಾಡ್ಕೊಳ್ಳೋಣ. ಫುಲ್ ಫೈನ್ ಪೌಡರ್ ಆಗಬೇಕು, ತರಿ ಕೂಡ ಆಗಬಾರ್ದು, ಫುಲ್ ಫೈನ್ ಪೌಡರ್ ಆಗಿರಬೇಕು. ಆ್ಯಂಡ್ ಈಗ ಇನ್ನೊಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಹೆಚ್ಕೊಳ್ಳಿ. ನಾನಿಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಬಾಡಿಸ್ಕೊಬೇಕು. ಆಮೇಲೆ ಈ ಮ್ಯಾರಿನೇಟ್ ಮಾಡಿಟ್ಟಿರ್ತೀವಲ್ಲ ಚಿಕನ್ನು, ಇದನ್ನು ಹಾಕ್ಕೊಳ್ಬೇಕು. ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ ಆ್ಯಂಡ್ ಚಿಕನ್ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಬೇಯಿಸಬೇಕು. ನೋಡ್ಬೋದು ನೀವು ಚಿಕನ್ ಕಲರ್ ಚೇಂಜ್ ಆಗ್ತಾಯಿದೆ ಈಗ. ಆ್ಯಂಡ್ ಇದಕ್ಕೆ ಸ್ವಲ್ಪ ಆದಷ್ಟು ಕಡಿಮೆನೇ ಎಣ್ಣೆ ಹಾಕ್ಕೊಳ್ಳಿ, ಜಾಸ್ತಿ ಎಣ್ಣೆನೂ ಬೇಡ. ಆ್ಯಂಡ್ ನೋಡ್ಬೋದು ಚಿಕನ್ ಕಲರ್ ಕೂಡ ಚೆನ್ನಾಗಿದೆ ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರು, ನೋಡಿದ್ರೇ ವಾವ್ ಅನ್ನಿಸ್ಬೇಕು, ಅಷ್ಟು ಚೆನ್ನಾಗಿದೆ. ಈಗ ಇದಕ್ಕೆ ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮತ್ತೆ ಹಾಕ್ಕೊಳ್ಳೋದು ಬೇಡ, ನಾನು ಒಂದೇ ಸತಿ ಹಾಕ್ಕೊಳ್ತೀನಿ ಅನ್ನೋರು ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ತೀರಲ್ಲ ಆವಾಗಲೇ ಹಾಕ್ಕೊಬೋದು. ನಾನು ಆವಾಗ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೆ, ಈಗ ಅದಕ್ಕೆ ಸ್ವಲ್ಪ ಇನ್ನೂ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಟೋಟಲ್ 2ರಿಂದ 2.5 ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕೈ ಆಡಿಸಿ ಇದಕ್ಕೆ ನಾನು ಕಾಯಿ ಹಾಲು ಹಾಕ್ಕೊತೀನಿ. ನೀರು ಹಾಕ್ಕೊಬೇಡಿ, ಕಾಯಿ ಹಾಲು ಹಾಕ್ಕೊಳ್ಳಿ. ಕಾಯಿ ಹಾಲು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ ಅಂಗಡಿಯಿಂದ ತಂದಿರೋ ಕಾಯಿ ಹಾಲು ಹಾಕ್ಕೊತಾ ಇದ್ದೀನಿ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಕಾಯಿ ಹಾಲು ಹಾಕ್ಕೊಳ್ಳಿ. ಇಲ್ಲ ಮನೇಲೇ ಮಾಡ್ಕೊಂಡು ಹಾಕ್ಕೊತೀನಿ ಅನ್ನೋರು ಮನೇಲೇ ಮಾಡ್ಕೊಂಡು ಹಾಕ್ಕೊಬೋದು. ಮನೇಲಿ ಏನಪ್ಪ ಅಂದರೆ ಕಾಯಿನ ರುಬ್ಬಿ ನೀಟಾಗಿ ಚೆನ್ನಾಗಿ ನೀರು ಹಾಕ್ಕೊಂಡು ರುಬ್ಬಿ ಒಂದು ತೆಳುವಾಗಿರೋ ಬಟ್ಟೆನಲ್ಲಿ ಹಿಂಡಿ ಹಾಲು ತೆಗಿಬೇಕು. ಸೊ ಆ ಹಾಲು ಹಾಕಿದ್ರೂ ಇನ್ನೂ ಟೇಸ್ಟ್ ಬರ್ತದೆ, ಇನ್ನೂ ಚೆನ್ನಾಗೇ ಟೇಸ್ಟ್ ಬರ್ತದೆ ಇನ್ಫ್ಯಾಕ್ಟ್. ಹಾಗಾಗಿ ಕಾಯಿ ಹಾಲು ಹಾಕಿ ಕಾಯಿ ಹಾಲು ಹಾಕಿ ಒಂದು 10ರಿಂದ 15 ನಿಮಿಷ ಬೇಯಿಸಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು
ಗ್ರೇವಿ ಆಲ್ರೆಡಿ ಚಿಕನಲ್ಲೂ ನೀರು ಬಿಡುತ್ತದೆ ಆ್ಯಂಡ್ ಕಾಯಿ ಹಾಲು ಹಾಕಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಆಗುತ್ತೆ ಮಧ್ಯದಲ್ಲಿ ಒನ್ ಟೈಮು. ಇದಕ್ಕೆ ನಾನು ರುಬ್ಕೊಂಡಿರೋಂಥ ಗರಂ ಮಸಾಲ ಏನು ರುಬ್ಕೊಂಡಿದ್ನಲ್ಲ ಫಸ್ಟಿಗೆ, ಅದನ್ನು ಈಗ 1ರಿಂದ 1.5 ಸ್ಪೂನಷ್ಟು ಹಾಕ್ತೀನಿ. ಆ್ಯಂಡ್ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಮತ್ತು ಮುಚ್ಚಿಟ್ಬಿಟ್ಟು ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಳಿ. ಆ್ಯಂಡ್ ಒಂದು ಟಿಪ್ ಏನಪ್ಪ ಅಂದರೆ, ಚಿಕನ್ ಬೇಯಿಸ್ಬೇಕಾದ್ರೆ ಯಾವಾಗಲೂ ನಾನು ಚಿಕನ್ ಲೆಗ್ ಪೀಸ್ ಹಾಕಿದಾಗ ಚಿಕನ್ ಲೆಗ್ ಪೀಸ್ ನೋಡಿಬಿಡಿ ಬೆಂದಿದೆಯೋ ಇಲ್ವೋ ಅಂತ. ಯಾಕಂದರೆ ಚಿಕನ್ ಲೆಗ್ ಪೀಸು ತುಂಬಾ ಬೇಗ ಬೆಂದುಬಿಡ್ತದೆ. ಹಾಗಾಗಿ ಬೇರೆ ಪೀಸ್ಗಳನ್ನ ನೋಡಿ, ಬೇರೆ ಪೀಸ್ಗಳಿಂದ ಗೊತ್ತಾಗುತ್ತೆ ಸೊ ಚಿಕನ್ ಬೆಂದಿದೆಯೋ ಇಲ್ವೋ ಅಂತ. ಚಿಕನಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ನೋಡಿದ ತಕ್ಷಣ ಕೆಲವೊಮ್ಮೆ ಗೊತ್ತಾಗೋಗುತ್ತೆ ಚಿಕನ್ ಬೆಂದಿದೆಯೋ ಇಲ್ವೋ ಅಂತ. ನೋಡ್ತಾ ಇರ್ಬೋದು, ಈಗ ನೋಡಿದ ತಕ್ಷಣ ಗೊತ್ತಾಗುತ್ತೆ ಚಿಕನ್ ಬೆಂದಿದೆಯೋ ಇಲ್ವೋ ಅಂತ. ಈ ಲೆಗ್ ಪೀಸಲ್ಲೆಲ್ಲ ಏನಾಗುತ್ತೆ, ಫ್ಲೆಶ್ ಏನಿರ್ತದಲ್ಲ ಸ್ವಲ್ಪ ಬಿಟ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಅದರಿಂದ ನಮಗೆ ಗೊತ್ತಾಗೋಗುತ್ತೆ ಈಸಿಯಾಗಿ ಚಿಕನ್ ಬೆಂದಿದೆಯೋ ಇಲ್ವೋ ಅಂತ. ನಾನು ಗ್ರೇವಿ ನೋಡ್ಬೋದು ಫಸ್ಟಿಗೆ ಎಷ್ಟಿತ್ತು ಈಗ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ಚಿಕನ್ ಗ್ರೇವಿ ಆಗಿದೆ. ಸೊ ಈಗ ನಾನು ಪುಲಾವ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ನಾನಿಲ್ಲಿ ತೆಂಗಿನೆಣ್ಣೆ ಹಾಕ್ಕೊತಾ ಇದ್ದೀನಿ. ಯಾವಾಗಲೂ ಅಷ್ಟೇ ನಾನ್ ವೆಜ್ ಮಾಡ್ಬೇಕಾದ್ರೆ ತೆಂಗಿನೆಣ್ಣೆ ಉಪಯೋಗಿಸಿ, ತೆಂಗಿನೆಣ್ಣೆ ತುಪ್ಪ ಈ ಥರದ್ದೆಲ್ಲ ಉಪಯೋಗಿಸಿದ್ರೆ ತುಂಬ ರುಚಿನೂ ಬರ್ತದೆ ಆ್ಯಂಡ್ ರುಚಿ ಕೂಡ ಡಿಫ್ರೆಂಟ್ ಆಗಿರ್ತದೆ. ಮಾಮೂಲಿ ಎಣ್ಣೆ ಹಂಗೆ ಟೇಸ್ಟ್ ಇರೋಲ್ಲ. ಎಣ್ಣೆ ಹಾಕಿದಾಗ ಏನು ಟೇಸ್ಟ್ ಬರ್ತದಲ್ಲ ಆ ಥರ ಬರೋಲ್ಲ. ನಾನಿಲ್ಲಿ ತೆಂಗಿನೆಣ್ಣೆ ಜೊತೆಗೆ ಸನ್ಫ್ಲವರ್ ಆಯಿಲ್ ಕೂಡ ನಾನು ಹಾಕ್ಕೊಂಡಿದ್ದೀನಿ. 1ರಿಂದ 1.5 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡ್ರೆ 1 ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ ಹಾಕ್ಕೊಬೇಕು. ನಾನಿಲ್ಲಿ ಏಲಕ್ಕಿ ಕಪ್ಪೇಲಕ್ಕಿ ತೊಗೊಂಡಿದ್ದೀನಿ. ಇದು ನಾನ್ ವೆಜ್ಜಿಗೆ ಹಾಕಿದ್ರೆ ತುಂಬಾ ರುಚಿಯಾಗಿರ್ತದೆ. ಈಗ ಇದಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮಧ್ಯ ಸೀಳ್ಬಿಟ್ಟು ಹಾಗೆ. ಈಗ ಇದಕ್ಕೆ ನಾನು 1ರಿಂದ 1.5 ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಸೈಜಿಂದು. ಇದು ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಆಗಬೇಕು. ಯಾವುದೇ ಒಂದು ಪಲಾವ್ ರೆಸಿಪಿ ಮಾಡಬೇಕಾದ್ರೂ ಅಷ್ಟೇ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಅದು ಗೋಲ್ಡನ್ ಬ್ರೌನ್ ಆಗೋ ತನಕನೂ. ಆ್ಯಂಡ್ ನೀವು ಇದನ್ನು ತೆಗೆದಿಟ್ಕೊಂಡು ಬೇಕಾದ್ರೆ ಮಾಡ್ಕೊಬೋದು, ಇನ್ನೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕನೂ ನೀವು ಫ್ರೈ ಮಾಡ್ಕೊಬೋದು. ಬಟ್ ನಾನು ಇಲ್ಲಿ ಒಂದು ಮೀಡಿಯಮ್ ಗೋಲ್ಡನ್ ಬ್ರೌನ್ ಆಗೋ ತನಕ ನಾನು ಮಾಡಿಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಫ್ಲೇವರಿಗೆ ಹಾಕ್ತಾ ಇರೋದು, ತುಂಬಾ ರುಚಿ ಬರ್ತದೆ ಹಾಕಿದ್ರೆ. ಇಲ್ಲ ಅನ್ನೋರು, ಇಲ್ಲ ನಾನು ಅರ್ಜೆಂಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಲ್ಲ ಅನ್ನೋರು, ಕೊತ್ತಂಬರಿ ಸೊಪ್ಪಂತೂ ಮನೇಲಿ ಇದ್ದೇ ಇರ್ತದೆ. ಸೊ ಬರೀ ಕೊತ್ತಂಬರಿ ಸೊಪ್ಪಾರು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಈಗ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೊಂದು ಸ್ಪೂನ್ ಗರಂ ಮಸಾಲ, ನಾವು ಗೊಜ್ಜಿಗೆ ಏನು ರುಬ್ಕೊಂಡಿರ್ತೀವಲ್ಲ ಅದೇ ಗರಂ ಮಸಾಲ ಹಾಕ್ಕೊಂಡು ನಾನಿಲ್ಲಿ ಈಗ ಮತ್ತೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಸ್ವಲ್ಪ ಚೆನ್ನಾಗಿ 1-2 ನಿಮಿಷ ಫ್ರೈ ಆದರೆ ಸಾಕು, ಬೇಗ ಫ್ರೈ ಆಗೋಗುತ್ತೆ. ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ತುಂಬ ಬಾಡಿಸ್ಬೇಕು ಅಂತ ಏನಿರಲ್ಲ. ಈಗ ಇದಕ್ಕೂ ನಾನು ಕಾಯಿ ಹಾಲು ಹಾಕ್ಕೊತಾ ಇದ್ದೀನಿ. ಕಾಯಿ ಹಾಲು ಇಲ್ಲ ಬೇಡ ಅನ್ನೋರು, ಹೆವಿ ಆಗುತ್ತೆ ನಮಗೆ ಗೊಜ್ಜಿಗೂ ಕಾಯಿ ಹಾಲು ಇದಕ್ಕೂ ಕಾಯಿ ಹಾಲು ಹೆವಿ ಆಗುತ್ತೆ ಅನ್ನೋರು ಬೇಕಾದ್ರೆ ನೀರು ಹಾಕ್ಕೊಂಡು ಸಹಿತ ಮಾಡ್ಕೊಬೋದು. ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿಗೆ 3.5 ಕಪ್ಪಷ್ಟು ನೀರು ಕಾಯಿ ಹಾಲು 3 ಕಪ್ಪು, ಅರ್ಧ ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಕಲರ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ವೈಟ್ ಪುಲಾವು ಏನು ಬರ್ತದೆ ನೋಡಿ, ತಿನ್ನೋಕ್ಕೇ ರುಚಿಯಾಗಿರ್ತದೆ, ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ. ಅದರಲ್ಲೂ ಈ ಕಾಯಿ ಹಾಲು ಹಾಕಿ ಮಾಡಿರೋದಂತೂ ತುಂಬಾ ರುಚಿಯಾಗಿರ್ತದೆ, ಯಾಕಂದರೆ ಕಾಯಿ ಹಾಲೇ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಈಗ ಇದಕ್ಕೆ ನಾನು 1 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬರೀ ಅನ್ನಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಗೊಜ್ಜಿಗೆ ಆಲ್ರೆಡಿ ಇರ್ತದೆ. ಹಾಗಾಗಿ ನಾವು ಈ ಪುಲಾವ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ಈಗ ಇದು ಚೆನ್ನಾಗಿ ಕುದೀತಿದೆ. ಈಗ ಇದಕ್ಕೆ ನಾನು 1.5 ಕಪ್ಪಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿನೂ ಅಷ್ಟೇ ಹತ್ತಿರ 1 ಅವರ್ ಮುಂಚೆ ನೆನೆಸಿಟ್ಕೊಳ್ಳಿ, ಯಾವುದೇ ಅಕ್ಕಿ ಬಳಸೋದಾದ್ರೂ. ಇದಕ್ಕೆ ಬಾಸುಮತಿ ರೈಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ. ನಾನಿಲ್ಲಿ ಸೋನಾ ಮಸೂರಿ ರೈಸ್ ಹಾಕ್ತಾಯಿದ್ದೀನಿ, ಬಾಸುಮತಿ ರೈಸ್ ಇರಲಿಲ್ಲ, ಹಾಗಾಗಿ ನಾನು ಸೋನಾ ಮಸೂರಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಯಾವಾಗಲೂ ಅಷ್ಟೇ ಅಕ್ಕಿ ಎಲ್ಲ ಹಾಕಿ ಕುದೀತಾ ಇದೆ ಅನ್ಬೇಕಾದ್ರೆ ಒಂದು ಅರ್ಧ ಭಾಗ ನಿಂಬೆಹಣ್ಣು ಹಿಂಡ್ಬಿಟ್ಟು ಮುಚ್ಚಳ ಮುಚ್ಚಿ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಅಕ್ಕಿ ಕೂಡ, ಅನ್ನ ಕೂಡ ಉದುರುದ್ರಾಗಿ ಚೆನ್ನಾಗಿ ಬೆಂದಿರುತ್ತದೆ. ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ.
ಆ್ಯಂಡ್ ಪಲಾವ್ಗೆ ನಿಂಬೆಹಣ್ಣು ಹಿಂಡೋದ್ರಿಂದ ರುಚಿ ಕೂಡ ಬರ್ತದೆ. ಹಾಗಾಗಿ ಒಂದು ಅರ್ಧ ಭಾಗದಷ್ಟು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನಿಂಬೆಹಣ್ಣು ಹಿಂಡಿ. ಅಕಸ್ಮಾತ್ 2 ಪಾವು 2.5 3 ಪಾವು ಈ ಥರ ತೊಗೊಳ್ತಾ ಇದ್ದೀನಿ ಅನ್ನೋರು 1 ನಿಂಬೆಹಣ್ಣೆ ಹಿಂಡ್ಬೋದು. ನೋಡ್ತಾ ಇರ್ಬೋದು ಕುದೀತಾ ಇದೆ ಆಲ್ರೆಡಿ. ಈಗ ಕ್ಲೋಸ್ ಮಾಡೋಣ. ಇದನ್ನು ಕ್ಲೋಸ್ ಮಾಡಿ ನಾನಿಲ್ಲಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನಿಮ್ಮದು ಮನೇಲಿ ರೈಸ್ ಹೇಗೆ ಕೂಗಿಸ್ಕೊತಿರಲ್ಲ, ಕೆಲವೊಬ್ರು ಕುಕ್ಕರಲ್ಲಿ ಮಾಡಿದ್ರೆ ಹೇಗೆ ಕೂಗಿಸ್ಕೊತಿರಲ್ಲ ಹಾಗೆ ಕೂಗಿಸ್ಕೊಬೋದು. ನಾನಿಲ್ಲಿ ಮನೇಲಿ ಯಾವಾಗ್ಲೂ 2ರಿಂದ 3 ವಿಷಲ್ ಕೂಗಿಸ್ತೀನಿ. ಬರೀ ಅನ್ನ ಮಾಡಿದ್ರೂ ಪಲಾವ್ಗೆ ನಾನು ಬರೀ 2 ಕೂಗಿಸ್ತೀನಿ. ಸೊ ನಾನೀಗ 2 ಕೂಗಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಪಲಾವ್ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾನಂತೂ ತಿಂತಾ ಇರ್ಬೇಕಾದ್ರೆ ಸಿಕ್ಕಾಬಟ್ಟೆ ನಂಗೆ ಖುಷಿ ಆಯಿತು. ವಿಪರೀತ ಚೆನ್ನಾಗಿ ಬಂದಿತ್ತು. ನೀವು ಎಲ್ಲ ಮನೇಲಿ ಟ್ರೈ ಮಾಡಬೇಕು. ಆ್ಯಂಡ್ ಇದು ಡಿಫ್ರೆಂಟ್ ಟೈಪ್ ಆಫ್ ಪಲಾವ್ ಕೂಡ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ತಳಗಿಳ ಏನೂ ಹತ್ತಿಲ್ಲ. ಸಾಮಾನ್ಯ ಪಲಾವ್ ಎಲ್ಲ ಮಾಡೋದಾದರೆ ಕುಕ್ಕರಲ್ಲಿ ತಳ ಹತ್ತಿಬಿಡ್ತದೆ. ಬಟ್ ಇದು ತಳಗಿಳ ಏನೂ ಹತ್ತಿಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿ ಚಿಕನ್ ಕೂಡ ಬೆಂದಿದೆ. ಆ್ಯಂಡ್ ರೈಸ್ ಕೂಡ ತುಂಬ ಚೆನ್ನಾಗಾಗಿದೆ. ಇದನ್ನಿನ್ನೂ ಮನೇಲಿ ಎಲ್ಲ ಟ್ರೈ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಯಾರು ಇನ್ನೂ ಫಾಲೋ ಮಾಡ್ತಾ ಇಲ್ಲ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.